99% ಜನರು ಈ ಸೈಕಲ್ ಇಂದ ಹೊರಗೆ ಬರಲ್ಲ. ನೀವು ಆ 1% ಅಲ್ಲಿ ಇರಬೇಕಾ? ರಿಚ್ ಡ್ಯಾಡ್ ಪ್ರಕಾರ ಹಣ ಜಾಸ್ತಿ ಬೇಕು ಅನ್ನೋ ಆಸೆನೆ ಜನರನ್ನ ಇನ್ನೂ ಜಾಸ್ತಿ ಖರ್ಚು ಮಾಡೋಕೆ ತಳ್ಳುತ್ತೆ. ಸ್ಯಾಲ್ರಿ ಜಾಸ್ತಿ, ಎಕ್ಸ್ಪೆನ್ಸಸ್ ಜಾಸ್ತಿ, ಮತ್ತೆ ಇನ್ನೂ ಜಾಸ್ತಿ ಸ್ಯಾಲ್ರಿ ಬೇಕು. ಇದೇ ಸೈಕಲ್ಗೆ ಅವರು ರ್ಯಾಟ್ ರೇಸ್ ಅಂತ ಕರೀತಾರೆ. ಈ ಸೈಕಲ್ ಇಂದ ಹೊರಗೆ ಬರಬೇಕಂದ್ರೆ ಮೊದಲು ನಮ್ಮ ಭಯ, ದುರಾಸೆ ಮತ್ತೆ ಎಮೋಷನ್ಸ್ನ ನಾವೇ ಅರ್ಥ ಮಾಡ್ಕೋಬೇಕು. ರಿಚ್ ಡ್ಯಾಡ್ ಹೇಳ್ತಾರೆ, ಜಾಬ್ ಇಸ್ ಓನ್ಲಿ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಟು ಅ ಲಾಂಗ್ ಟರ್ಮ್ ಪ್ರಾಬ್ಲಮ್ ಅಂತ. ಆಪರ್ಚುನಿಟಿ ಹುಡ್ಕೋದನ್ನ ಕಲ್ತ್ರೆ ಲೈಫ್ ಬದಲಾಗುತ್ತೆ. ಮೈಕ್ ಮತ್ತೆ ರಾಬರ್ಟ್ ಬೇರೆಯವ್ರು ವೇಸ್ಟ್ ಅಂತ ನೋಡಿದ ಕಾಮಿಕ್ ಬುಕ್ಸ್ನ ಬಿಸ್ನೆಸ್ ಆಪರ್ಚುನಿಟಿ ಅಂತ ನೋಡಿದ್ರು. ಅದರಿಂದ ಲೈಬ್ರರಿ ಸ್ಟಾರ್ಟ್ ಮಾಡಿ ಅವರಲ್ಲಿ ಇಲ್ದಿದ್ರೂ ಕೂಡ ಹಣ ಅವ್ರಿಗಾಗಿ ಕೆಲಸ ಮಾಡ್ತಿತ್ತು. ಅದಕ್ಕೆ ರಿಚ್ ಡ್ಯಾಡ್ ಹೇಳಿದ್ದು ಒಂದೇ, ಪೂರ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್ ವರ್ಕ್ ಫಾರ್ ಮನಿ, ರಿಚ್ ಪೀಪಲ್ ಮೇಕ್ ಮನಿ ವರ್ಕ್ ಫಾರ್ ದೆಮ್. ನಮ್ಮ ಲೈಫ್ನ ಭಯ ಕಂಟ್ರೋಲ್ ಮಾಡಬೇಕಾ ಅಥವಾ ನಮ್ಮ ಥಿಂಕಿಂಗಾ? ಡಿಸಿಷನ್ ನಮ್ಮದು. ನೀವು ರ್ಯಾಟ್ ರೇಸಲ್ಲಿ ಓಡ್ತಿದ್ದೀರಾ ಅಥವಾ ಅದರಿಂದ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ನಿಮ್ಮ ಒಂದು ಫಾಲೋ ನನ್ನ ಮುಂದಿನ ದಿನ ಇನ್ನೂ ಬೆಟರ್ ಆಗೋಕೆ ಮೋಟಿವೇಟ್ ಮಾಡುತ್ತೆ.